ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಸೂಪರ್ ರೆಸಿಪಿ ಜೊತೆ ನಾನು ಮತ್ತೆ ಬಂದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತೆಂತಪ್ಪ ಸ್ಪೆಷಲ್ ಅಂತಂದ್ರೆ ಬನಾನಲ್ಲಿ ಸ್ವೀಟ್ ಬೋಂಡ ಮಾಡ್ತಾ ಉಂಟು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮಡಿಕೇರಿನಲ್ಲಿ ದಿನಾ ಒಂದೊಂದು ಸ್ವೀಟ್ ಬೋಂಡ ತಿಂತಾ ಇದ್ದೆ. ನನ್ನ ಕ್ಲೋಸ್ ಫ್ರೆಂಡ್ ಮನೆಯಲ್ಲೇ ಹೋಟೆಲ್ ಇತ್ತು, ಸೊ ಅಲ್ಲಿ ದಿನಾ ಮಾಡ್ತಾ ಇದ್ದೆ. ದಿನಾ ಒಂದೊಂದು ಸ್ವೀಟ್ ಬೋಂಡ ತಿಂತೆ, ನಂಗೆ ಅವಾಗಿಂದ ಫೇವ್ರೇಟ್ ಇದು. ಸೊ ಯಾರೆಲ್ಲ ಮಕ್ಕಳು ಬಾಳೆಹಣ್ಣು ತಿನ್ನಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ ಅಲ್ವಾ, ಅವ್ರಿಗೆ ಮಾಡಿಕೊಡಿ, ಸ್ನ್ಯಾಕ್ಸಲ್ಲಿ ಹಾಕಿ ಕಳಿಸಿ, ಸಂಜೆ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳಿ, ನಿಮಗೂ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರೊಟ್ಟಿಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಬಿಟ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ಬಾಳೆಹಣ್ಣು ತಿಂದಿರೋ ಮಕ್ಕಳು ಈ ಥರ ಮಾಡಿಕೊಡಿ, ಅದು ಯಾಕೆ ತಿನ್ನಲ್ಲ ನೋಡೇ ಬಿಡೋಣ. ಮತ್ತು ಇದು ಬಂದು ನಮ್ಮದೇ ತೋಟದಲ್ಲಿ ಬೆಳೆದಿರೋ ಬಾಳೆಹಣ್ಣು. ಕಾಯಿ ಇದ್ದಾಗ ಪಲ್ಯಕ್ಕೆ ಯೂಸ್ ಮಾಡ್ತೀವಿ, ಹಣ್ಣಾದ್ಮೇಲೆ ತಿನ್ಬೋದು. ಬಟ್ ಇದು ತೀರಾ ಹಣ್ಣಾಗುಂಟು ನೋಡಿ, ಪೂರ್ತಿ ಹಣ್ಣಾಗುಂಟು. ಸೊ ಇದೇ ಕನ್ಸಿಸ್ಟೆನ್ಸಿನಲ್ಲಿರೋ ಬಾಳೆಹಣ್ಣ ತೊಗೋಬೇಕಾಗತ್ತೆ. ಇದು ಮಾಡಬೇಕಾದ್ರೆ ವೇಸ್ಟ್ ಆಗ್ತಾ ಉಂಟು ಬಾಳೆಹಣ್ಣು ಅಂತಂದರೆ ಒರಿ ಮಾಡಬೇಡಿ, ಈ ಥರ ಮಾಡಿ ಸ್ವೀಟ್ ಬೋಂಡ ಮಾಡಿ ಸಕ್ಕತ್ತಾಗಿರುತ್ತೆ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಗಾಯ್ಸ್. ಸೊ ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಆ್ಯಕ್ಚುಲಿ ರೆಸಿಪಿ, ಇದು ಸಕ್ಕತ್ತಾಗಿರುತ್ತೆ ಕೂಡ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನೋಡಿ, ಫಸ್ಟು ಈ ಥರ ಒಂದು ಬಾಳೆಹಣ್ಣನ್ನು ಈ ಥರ ಸಿಪ್ಪೆ ತೆಕ್ಕೋಬೇಕು. ನೋಡಿ ಯಾವ ಥರ ಉಂಟಂತ ಹೇಳಿ, ಫುಲ್ಲು ಹಣ್ಣಾಗುಂಟಿದು. ಸೊ ಈ ಥರ ನಾನೊಂದು 3 ಬಾಳೆಹಣ್ಣು ತೊಗೊಂಡುಂಟು ಗಾಯ್ಸ್ ನೋಡಿ, ಈ ಥರ 3 ಬಾಳೆಹಣ್ಣನ್ನ ತೊಗೊಂಡುಂಟು ನಾನು. ನೋಡಿ 3 ಕೂಡ ಅಷ್ಟೇ ಲೆವೆಲಲ್ಲಿ ಸೇಮ್ ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಹಣ್ಣಾಗುಂಟು. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನಿಮಗೆ ನೋಡ್ಕೊಂಡು ಮಾಡ್ಕೊಳ್ಳಿ, ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ನಾನು ಜಾಸ್ತಿ ಸಕ್ಕರೆ ಹಾಕಲ್ಲ, 2 ಸ್ಪೂನ್ ಓಕೆನಾ, 3 ಸ್ಪೂನ್ ಸಕ್ಕರೆ ಸಾಕಾಗುತ್ತೆ. ಓಕೆ ಗೈಸ್, ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ರುಬ್ಕೊಂಡ್ಮೇಲೆ ಈ ಥರ ಆಯಿತು. ಸೊ ನೆಕ್ಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡಬೇಕಂತ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಈ ಥರ ಒಂದು ಬೌಲ್ ಇಲ್ಲ ಒಂದು ಬಾಣಲಿ ತಗೊಳ್ಳಿ. ಇದಕ್ಕೆ ರುಬ್ಕೊಂಡಿರೋ ಬಾಳೆಹಣ್ಣು ಹಾಕೋಬೇಕು. ನೋಡಿ ಇವಾಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು. ಜೀರಿಗೆ ಫ್ಲೇವರ್ ಇಷ್ಟ ಅನ್ನೋ ಜಾಸ್ತಿ ಹಾಕೊಳ್ಳಿ, ಸೊ ಸ್ವಲ್ಪ ಸಾಕಂಡು ಸ್ವಲ್ಪ ಹಾಕೊಳ್ಳಿ. ಮತ್ತು ಬಾಳೆಹಣ್ಣಿಲ್ಲ ಅಂದವರು ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿ ಹಾಕೋಬೇಕಾಗುತ್ತೆ. ಬಾಳೆಹಣ್ಣು ಯೂಸ್ ಮಾಡ್ತಿಲ್ಲ ಅಂದರೆ ಬಾಳೆಹಣ್ಣು ಯೂಸ್ ಮಾಡಿದರೆ ಏಲಕ್ಕಿ ಅವಶ್ಯಕತೆ ಇರಲ್ಲ. ಒಂದು 1/4 ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಳಿ. ಯಾವುದೇ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಗಾಯ್ಸ್ ಸ್ವೀಟ್ ಸಖತ್ತಾಗಿರುತ್ತೆ. ಎರಡೂ ಸ್ವೀಟು ಮತ್ತು ಉಪ್ಪು ಎರಡದ್ದು ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಇವಾಗ. ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಲ್ರೆಡಿ ಫುಲ್ ಬೌನ್ಸಿ ಆಗಿ ಬರ್ತಾ ಉಂಟು. ನೋಡಿ ಇದಕ್ಕೆ ನೆಕ್ಸ್ಟು ಎಷ್ಟು ಬೇಕಾಗುತ್ತೆ ಮೈದಾ ಹಿಟ್ಟು ಅಂತ ನೋಡ್ಕೊಬಿಟ್ಟು ಹಾಕೋಬೇಕು. ಮೈದಾ ಆ್ಯಡ್ ಮಾಡ್ಕೋಬೇಕು. ಮೈದಾ ಒಟ್ಟಿಗೆ ಇಷ್ಟೇ ಕಪ್ ಬೇಕಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ನೋಡ್ಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ಫಸ್ಟು ನಾನು ನೋಡಿ ಇಲ್ಲಿ 2 ಸ್ಪೂನ್ ಹಾಕ್ಕೊಂಡೆ, ದೊಡ್ಡ ಸ್ಪೂನಲ್ಲಿ. ಇದು 3ನೇ ಸ್ಪೂನು. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿ ನೋಡ್ತೀನಿ. ಗಟ್ಟಿ ಆದರೆ ಸಾಕಾಗುತ್ತೆ ಇಷ್ಟೇ. ಜಸ್ಟ್ ಇನ್ ಕೇಸ್ ಗಟ್ಟಿ ಆಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಸೊ ಗೈಸ್ ಮತ್ತೆ ಇನ್ನು ಎಕ್ಸ್ಟ್ರಾ 3 ಸ್ಪೂನ್ ಹಾಕ್ಕೊಂಡೆ, ತೆಳ್ಳಗಾಯಿತು ಅಂತ ಹೇಳಿಬಿಟ್ಟು. ಸಖತ್ ತೆಳು ಆಗಿಬಿಟ್ರು ಅದು ಎಂತ ಲಟ್ಟಿಸ್ಲಿಕ್ಕೆ ಬರಲ್ಲ. ಸೊ ಇನ್ನೊಂದು 3 ಸ್ಪೂನ್ ಮಿಕ್ಸ್ ಮಾಡಿಕೊಂಡೆ. ನೀವು ನೋಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಗೈಸ್ ನೋಡಿ, ಲಾಸ್ಟಲ್ಲಿ ಒಂದು ಸರಿ ಇದರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಇಷ್ಟೇ ಮಿಕ್ಸ್ ಮಾಡಿದ್ರು ಈ ಥರ ಹಿಟ್ಟೆಲ್ಲ ನಾವು ಕೈಯಲ್ಲಿ ಮಿತ್ಕೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್. ಮತ್ತು ಎಷ್ಟು ಹದ ಬೇಕಾಗುತ್ತೆ ಅಂತ ಗೊತ್ತಾಗದೆ ಕೈಯಲ್ಲಿ ಮಿಕ್ಸ್ ಮಾಡಿದಾಗ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ಯೂಸ್ ಮಾಡೋ ಐಟಮ್ ಅಂದರೆ ನಾನು ಇದೇನೆ, ಸೋಡಾನೇ. ಬಜ್ಜಿಗಳಿಗೂ ಕೂಡ ಹಾಕಲ್ಲ ನಾನು, ಬಟ್ ಇದು ಸ್ವಲ್ಪ ಉಬ್ಬೇಕಲ್ವಾ ಅಂತ ಹೇಳಿ ಆಗ್ತಾ ಉಂಟು. ಸೊ ಗೈಸ್ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಒಂದು 2 ಅವರ್ ನೆನೆಬೇಕಿದು. ಸೊ ಕೈಗೆ ಅಂಟಬಾರ್ದು ಅಂತ ಹೇಳಿ ಆಯಿಲ್ ಅಪ್ಲೈ ಮಾಡ್ಕೋತಿರೋದು. ಸೊ ಗೈಸ್ ನೋಡಿ, ಕೈಗೆ ಅಂಟಬಾರ್ದು ಅಂತ ಹೇಳಿ ಸೊ ಒಂದು 2 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡೆ. ಸೊ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ಅವರ್ಸ್ ನೆನೆಲಿಕ್ಕೆ ಬಿಡಬೇಕು.
ಚೆನ್ನಾಗಿ ಉಬ್ಬಿರುತ್ತೆ ಅಂತ ಹೇಳಿ, ಕೈಗೆ ಅಂಟಬಾರ್ದು ಬಿಡುವಾಗ, ಮತ್ತು ಸ್ವಲ್ಪ ಉಬ್ಲಿ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡುಂಟು. ಸೊ ಇವಾಗ ಇದು ನೀಟಾಗಿ ಕಲಿಸ್ಬಿಟ್ಟು ಒಂದು 2 hours ನೆನೆಲಿಕ್ಕೆ ಬಿಡೋಣ. ಸೊ ಮೇಲೆ ಸ್ವಲ್ಪ ಆಯಿಲ್, 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ಥರ ಮಾಡಿಬಿಟ್ಟು ಬಿಟ್ಬಿಡೋಣ. ಸೊ ಗೈಸ್ ನೋಡಿ, ನೆಕ್ಸ್ಟ್ ಈ ಥರ ಬಾಣಲೆ ಇಟ್ಕೊಳ್ಳೋಣ. ಇದು ಪೂರ್ತಿ ಬಿಸಿ ಆಗೋ ತನಕ ಬಿಸಿ ಮಾಡೋಣ. ನೋಡಿ ಗೈಸ್, 2 hours ಆದಮೇಲೆ ಇಲ್ಲಿ ಎಷ್ಟು ಬೌನ್ಸಿಯಾಗಿ ಬಂದುಂಟು ಅಂತ ನೋಡ್ತಾ ಇರ್ಬೋದು ನೀವು. ನಾವು ಕಲಿಸುವಾಗ ಯಾವ ಥರ ಅದಕ್ಕಿಂತ ಚೆನ್ನಾಗಿ ಬಂದುಂಟು. ಇವಾಗ ಇಷ್ಟು ಬಂದರೆ ಸಾಕು. ಸೊ ಗೈಸ್, ನೆಕ್ಸ್ಟ್ ಒಂದು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಾವೀಗ ಬಜ್ಜಿ ಬೋಂಡ ಎಲ್ಲ ಬಿಟ್ಟಾಗ ಪೂರ್ತಿ ಮುಳುಗುತ್ತೆ ಅಲ್ವಾ, ಸೊ ಅಷ್ಟು ಎಣ್ಣೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವೀಟ್ ಬೋಂಡ ಕಂಪ್ಲೀಟಾಗಿ ಮುಳುಗಬೇಕು ಎಣ್ಣೆಯಲ್ಲಿ. ನೋಡಿ, ಎಣ್ಣೆ ಫುಲ್ ಬಿಸಿ ಆದಮೇಲೆ ಇವಾಗ ಇದನ್ನು ಬೋಂಡ ಥರ ಬಿಡಬೇಕು. ಇದನ್ನು ಚಪಾತಿ ಲಟ್ಟಿಸ್ಕೊಳ್ಳಬಹುದು, ಬಟ್ ನಾನು ಆ ಥರ ಲಟ್ಟಿಸ್ಕೊಂಡ್ರೆ ಜಾಸ್ತಿ ಹಿಟ್ಟನ್ನ ಹಾಕಬೇಕಾಗತ್ತೆ ಹಿಂದೆ ಮುಂದೆ ಅರಿವಾಗ, ಅಷ್ಟು ಸಾಫ್ಟ್ ಬರಲ್ಲ. ಅದಕ್ಕೆ ಹಾಗೆ ಬಿಟ್ಕೋತಾ ಇದ್ದೀನಿ. ಸೊ ಗೈಸ್ ನೋಡಿ, ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದು ಸುತ್ತ ಈ ಥರ ಬ್ರೌನ್ ಆದರೆ ಸಾಕು. ನೀವು ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಸುತ್ತ ಬೇಗ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಲೋ ಫ್ಲೇಮ್ನಲ್ಲಿ ಇಷ್ಟು ಬ್ರೌನ್ ಆಗೋ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಗೈಸ್ ನೋಡಿ, ಫೈನಲಿ ಈ ಥರ ಬಂತು. ಇದ್ರ ಲುಕ್ಕು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಳಗಡೆ ಕರೆಕ್ಟಾಗಿ ಬಂದಿತ್ತು, ಫುಲ್ ಬೌನ್ಸಿ ಆಗಿತ್ತು. ನಮಗೆ ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಇತ್ತು. ಸೊ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೆಸಿಪಿ. ಸುಮ್ಮನೆ ಬಾಳೆಹಣ್ಣು ನೋಡಿದ್ರೆ ವೇಸ್ಟ್ ಮಾಡಬೇಡಿ, ಈ ಥರ ಮಾಡಿ ನೋಡಿ ಗೈಸ್, ನಿಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಐ ಆಮ್ ಶ್ಯೂರ್. ಸ್ವೀಟು ಕಡಿಮೆ ಇರೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ಹೆಲ್ದಿ ಕೂಡ. ಇದಕ್ಕೆ ಬೇಕಂದವರು ಗೋಧಿ ಹಿಟ್ಟನ್ನು ಹಾಕೋಬಹುದು, ನಾನು ಮೈದಾ ಹಾಕ್ಕೊಂಡು. ಸೊ ನಿಮಗೆ ಯಾವ್ದು ಬೇಕೋ ಅದರಲ್ಲಿ ಮಾಡಿಕೊಂಡು ಟ್ರೈ ಮಾಡಿ. ಸೊ ಗೈಸ್ ನೋಡಿದ್ರಿ ಅಲ್ವಾ, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಬಾಳೆಹಣ್ಣು ಯೂಸ್ ಮಾಡಿ ಸ್ವೀಟ್ ಬೋಂಡ ಮಾಡೋದಂತ ಹೇಳಿ. ಸೊ ನೀವು ಮನೆಯಲ್ಲಿ ಮಸ್ಟ್ ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.